ರೈತರ ಜಮೀನನ್ನ ಕಿತ್ಕೊಳ್ಳೋಕ್ಕೆ ಬಂದಿದ್ದಂಥದ್ದು ಇದೇ ರಾಜ್ಯ ಸರ್ಕಾರ. ಪೊಲೀಸರ ಬಲದ ಮೂಲಕ ಏನೋ ಆವರಿಸ್ಕೊಳ್ಳೋಕ್ಕೆ ಬಂದಿದ್ದರು. ಅದರ ವಿರುದ್ಧ ಅಲ್ಲಿ ಆ ಭಾಗದ ರೈತರು ಪೊರ್ಕೆ ಚಳವಳಿಯನ್ನು ಮಾಡಿದ್ದಾರೆ. ಪೊರ್ಕೆ ಸೇವೆ ಅರ್ಧ ಬೆಂಗಳೂರಿಗೇನೆ ತರಕಾರಿ ಬೆಳೆದುಕೊಳ್ಳೋಂಥ ಭಾಗ ಅದು. ಅಂಥ ಒಂದು ಭಾಗನ ಬಂಜರು ಭೂಮಿ ಅಂತ ಏನು ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ, ಇದನ್ನು ಖಂಡಿತವಾಗ್ಲೂ ನಾವು ವಿರೋಧಿಸ್ತೀವಿ. ಪ್ರತಿಯೊಂದು ಬೆಳೆನೂ ಕೂಡ ಬೆಳೆದು ಇವತ್ತು ಅನ್ನ ಹಾಕೋದಕ್ಕೆ ರೈತರು ಕೊಡ್ತಾ ಇರ್ತಕ್ಕಂಥದ್ದು. ನೀವು ಮುಖ್ಯಮಂತ್ರಿಗಳು ಅನ್ನ ಹಾಕೋ ತಟ್ಟೆಗೆ ಮಣ್ಣಾಗ್ತಾ ಇದ್ದೀರಲ್ಲ, ನಿಮಗೆ ಜ್ಞಾನ ಇಲ್ವಾ? ಒಂದು ಪೊಲೀಸ್ ದೌರ್ಜನ್ಯ ಇಟ್ಕೊಂಡು ಇವತ್ತು ಆ ರೀತಿ ಮಾಡೋರಲ್ಲ, ಇವ್ರಿಗೆ ಏನು ನಾಚಿಕೆ ಮನ ಮರಿದಿಲ್ವಾ? ಇವತ್ತು ಬರಲಲ್ಲಿ ಸೇವೆ ಮಾಡೋರೇನೇನೆ ತಿರ್ಗಾ ಹೋದರೆ ಬೆಟ್ಟಲ್ಲಿ ಸೇವೆ ಮಾಡ್ತಾರೆ. ಇವ್ರಿಗೆ ಮೊದಲು ಅರ್ಥ ಮಾಡ್ಕೊಳ್ಳಿ. ಇದು ಸಂವಿಧಾನದ ವಿರುದ್ಧವಾಗಿ ರಾಜ್ಯ ಸರ್ಕಾರ ನಡೀತಾ ಇದೆ ನೋಡಿ. ಈಗಾಗಲೇ ಅವಿವೇಕಿ ರಾಜ್ಯ ಸರ್ಕಾರ ರೈತರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವರು ರಾಜಕೀಯ ತೆವಲಿಗೋಸ್ಕರ ರೈತರನ್ನ ಎತ್ಕಟ್ಟಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅಷ್ಟು ಕೇವಲಿದ್ರ 1400 ಕೋಟಿ ಆಸ್ತಿ ಮಾಡ್ತಾನಲ್ಲಪ್ಪ, ಆ ಜಮೀನನ್ನು ಫಸ್ಟು ರೈತರು ಬಿಟ್ಕೊಳ್ಳಿ. ಅವ ದುಡ್ಡ ಮಾಡಿಕ್ಕೆ ಅವನೇ ತಿನ್ಲಿ ದುಡ್ಡ, ನಮ್ಮ ರೈತರು ಜಮೀನು ಕೊಳ್ಳಿ. ಏನೋ ನಿನ್ನೆ ಸಂಜೆ ಇದ್ದಕ್ಕಿದ್ದಂಗೆ ರೈತರ ಮೇಲೆ ಪೊಲೀಸ್ನವರು ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ FIR ಮಾಡೋಂಥ ಕೆಲಸ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ಇವತ್ತು ಮೈಸೂರು ಜಿಲ್ಲೆಯ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಘಟಕದ ವತಿಯಿಂದ, ಮೈಸೂರು ತಾಲೂಕು ಘಟಕದ ವತಿಯಿಂದ ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಏನು ಬಿಡದಿ ಭಾಗದ ರೈತರ ಬೆಂಬಲಿಸಿ ಈ ಒಂದು ಹೋರಾಟ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ, ರೈತರ ಜಮೀನನ್ನ ಕಿತ್ಕೊಳ್ಳೋಕ್ಕೆ ಬಂದಿದ್ದಂಥದ್ದು ಇದೇ ರಾಜ್ಯ ಸರ್ಕಾರ. ಪೊಲೀಸರ ಬಲದ ಮೂಲಕ ಏನೋ ಆವರಿಸ್ಕೊಳ್ಳೋಕ್ಕೆ ಬಂದಿದ್ದರು. ಅದರ ವಿರುದ್ಧ ಅಲ್ಲಿ ಆ ಭಾಗದ ರೈತರು ಪೊರ್ಕೆ ಚಳವಳಿಯನ್ನು ಮಾಡಿದ್ದಾರೆ. ಪೊರ್ಕೆ ಸೇವೆ ಅಂದರೆ, ನೀವು ನಮ್ಮ ಜಮೀನನ್ನ ಕಿತ್ಕೊಳ್ಳೋಕ್ಕೆ ನೀವ್ಯಾರು, ನಮ್ಮ ಅನುಮತಿ ಇಲ್ಲಂತೆ ನಮ್ಮ ಜಮೀನನ್ನ ಅಳಿಲಿಕ್ಕೆ ನೀವ್ಯಾರು ಅಂತೇಳಿ ವಿರೋಧ ಮಾಡಿದ್ದಾರೆ. ಅದನ್ನು ಏನು ಪೊಲೀಸ್ ಬಲದ ಮೂಲಕ ಹಿಡ್ಕೊಂಡೋಗಿ ಸುಮಾರು 8-10 ಜನ ಮೇಲೆ FIR ಮಾಡೋಂಥ ಕೆಲಸ ಮಾಡಿದ್ದಾರೆ. ಆಪ್ ಮಾಡ್ರ್ ಕೇಸು ಅಂತ ಬುಕ್ ಮಾಡಿದಾರಂತೆ. ಅಂದರೆ ಇವ್ರಿಗೇನು ಕಣ್ಕಾಣಲ್ವಾ? ಪೊಲೀಸ್ನವ್ರಿಗಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕಣ್ಕಾಣ್ತಾ ಇಲ್ವಾ? ಯಾರು ಆಪ್ ಮಾಡ್ರ್ ಮಾಡೋಕ್ಕೆ ಹೋಗಿದ್ರು? ಇವರ ಚೇಲಗಳೇ, ಇದೇ ಮಂತ್ರಿಗಳು, ಇದೇ MLAಗಳ ಚೇಲಗಳ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡ್ಕೊಂಡು ಚೇಲಗಳನ್ನ ಇಟ್ಕೊಂಡು ಗೂಂಡಾ ವರ್ತನೆ ಮಾಡ್ತಾರಂತಾರೆ ಇವರು. ಅವ್ರ ಮೇಲೆ ಮಾಡಬೇಕಂತ ಕೇಸ್ನ ನಮ್ಮ ರೈತರ ಮೇಲೆ ಯಾಕೆ ಮಾಡಬೇಕು? ಲಕ್ಷಾಂತರ ತೆಂಗಿನ ಗಿಡ ಇದೆ, ಲಕ್ಷಾಂತರ ಅಡಿಕೆ ಗಿಡ ಇದೆ, ಲಕ್ಷಾಂತರ ಜನ ಅಲ್ಲಿ ಹೈನುಗಾರಿಕೆ ಮಾಡ್ತಾಯಿದ್ದಾರೆ. ಅರ್ಧ ಬೆಂಗಳೂರಿಗೇನೆ ತರಕಾರಿ ಬೆಳೆದುಕೊಳ್ಳೋಂಥ ಭಾಗ ಅದು. ಅಂಥ ಒಂದು ಭಾಗನ ಬಂಜರು ಭೂಮಿ ಅಂತ ಏನು ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ, ಇದನ್ನು ಖಂಡಿತವಾಗ್ಲೂ ನಾವು ವಿರೋಧಿಸ್ತೀವಿ. ಮತ್ತು ಜೊತೆಗೆ ಬಂಜರು ಭೂಮಿ ಮಾಡಲಿಕ್ಕೆ ಕಾರಣ ಇದೇ ರಾಜ್ಯ ಸರ್ಕಾರ. ನಮ್ಮ ಮೈಸೂರು ಅಕ್ಕಪಕ್ಕ ಭಾಗದಲ್ಲೂ ಕೂಡ ನೋಡ್ಬೋದು ನೀವು, ಭಾಳಷ್ಟು ಕಡೆ ಲೇಔಟ್ ಮಾಡ್ತೀವಿ ಅಂತೇಳಿ ರೈತ ಜಮೀನನ್ನು 6 ಕಾಸು 3 ಕಾಸಿಗೆ MLAಗಳು, ಮಾಜಿ MLAಗಳು, ಹಾಲಿ MLAಗಳು, ಮಂತ್ರಿಗಳು ಚೇಲಗಳ ಹೆಸರಿನಲ್ಲಿ ಜಮೀನ ಆಸ್ತಿ ಹೊಡ್ಕೊಂಡು ಕೂತಿದ್ದಾರೆ. ಎಲ್ಲ ಬಂಜರು ಮಾಡ್ತಿರೋದು ಇವರು, ರಾಜಕಾರಣಿಗಳು ಮಾಡ್ತಾ ಇರೋಂಥದ್ದು. ಯಾರೂ ಕೂಡ ರೈತರು ಮಾಡಿಲ್ಲ ಬಂಜರನ್ನ. ಇದನ್ನು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರ. ಈ ಕೂಡಲೇ ಆ ಬಿಡದಿ ಟೌನ್ಶಿಪ್ನ ವಾಪಸ್ ಪಡಿಬೇಕು. ಪಡಿಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ನಮ್ಮ ಹೆಸರು ರೈತ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷರು ಪೈಲ್ವಾನ್ ವೆಂಕಟೇಶ್ ಅಂತ ಹೇಳಿ, ಲಕ್ಷ್ಮೀಪುರ. ಇವತ್ತು ಏನು ಮುಖ್ಯಮಂತ್ರಿಗಳು ಈ ಟೌನ್ಶಿಪ್ ಕ್ರಮನ ತಗೊಂಡವರು, ಅದನ್ನು ತಕ್ಷಣವೇ ಕೈ ಬಿಡಬೇಕು. ಯಾಕೆ ಅಂತಂದರೆ, ಇವತ್ತು ಬೆಂಗಳೂರು ಅರ್ಧ ಭಾಗಕ್ಕೆ ಹಾಲು ಕೊಡ್ತಾ ಇರೋದು ಮಹಿಳೆಯರು, ತರಕಾರಿ ಕೊಡ್ತಾ ಇರೋದು ಮಹಿಳೆಯರು. ಪ್ರತಿಯೊಂದು ದವಸ ಧಾನ್ಯಗಳು ಇರ್ತಕ್ಕಂಥ ತೆಂಗಿನಕಾಯಿ ಇರ್ಬೋದು, ಅಡಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಪ್ರತಿಯೊಂದು ಬೆಳೆನೂ ಕೂಡ ಬೆಳೆದು ಇವತ್ತು ಅನ್ನ ಹಾಕೋದಕ್ಕೆ ರೈತರು ಕೊಡ್ತಾ ಇರ್ತಕ್ಕಂಥದ್ದು. ನೀವು ಮುಖ್ಯಮಂತ್ರಿಗಳು ಅನ್ನ ಹಾಕೋ ತಟ್ಟೆಗೆ ಮಣ್ಣಾಗ್ತಾ ಇದ್ದೀರಲ್ಲ, ನಿಮಗೆ ಜ್ಞಾನ ಇಲ್ವಾ? ನಿಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನು? ನೀವು ರಾಜ್ಯನ ಒಳ್ಳೆ ಆಡಳಿತ ನಡೆಸಿ ರಾಜ್ಯನ ಕಾಪಾಡಿ ಅಂತ ಕೊಟ್ಟಿರ್ತಕ್ಕಂಥದ್ದು, ರೈತರನ್ನ ಹಾಳು ಮಾಡಿ ಅಂತ ಕೊಟ್ಟಿಲ್ಲ ಯಾರೂ. ಇವತ್ತು ಏನಾಗುತ್ತೆ ಅಂತಂದರೆ, ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗೈತೆ. ನಿನ್ನೆ ನಡೆದಂಥ ಘಟನೆ ಅವಿವೇಕಿ ಘಟನೆ ಇದು. ಯಾಕೆ ಅಂತಂದರೆ, ಇವರು ದಬ್ಬಾಳಿಕೆ ಮಾಡ್ಕೊಂಡು ಹೆಣ್ಮಕ್ಳ ಮೇಲೆ ಒಂದು ಪೊಲೀಸ್ ದೌರ್ಜನ್ಯ ಇಟ್ಕೊಂಡು ಇವತ್ತು ಆ ರೀತಿ ಮಾಡೋರಲ್ಲ, ಇವ್ರಿಗೆ ಏನು ನಾಚಿಕೆ ಮನ ಮರಿದಿಲ್ವಾ? ಇವತ್ತು ಬರಲಲ್ಲಿ ಸೇವೆ ಮಾಡೋರೇನೇನೆ ತಿರ್ಗಾ ಹೋದರೆ ಬೆಟ್ಟಲ್ಲಿ ಸೇವೆ ಮಾಡ್ತಾರೆ. ಇವ್ರಿಗೆ ಮೊದಲು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇದು ಥರ ಅಲ್ಲ. ಯಾಕೆ ಅಂದರೆ, ಇವತ್ತು ಬರ ಬಂದೈತೆ ರಾಜ್ಯದಲ್ಲಿ. ಇವತ್ತು ರೈತರು ಸಂಕಷ್ಟದಲ್ಲಿ ಸಿಕ್ಕವ್ರೆ. ಮೊದಲು ಅದ್ರ ಬಗ್ಗೆ ಗಮನ ಕೊಡಿ. ನೀವು ರಾಜ್ಯನ ಬರ ಅಂತ ಘೋಷಣೆ ಮಾಡಿ, ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಿ, ಸಹಾಯಧನ ಕೊಡಿ, ಪರಿಹಾರಧನನ. ಮತ್ತು ನೀವು ರೈತರಿಗೆ ಅನ್ಯಾಯ ಮಾಡಬೇಡಿ ಯಾವತ್ತೂ ಅಷ್ಟೇ. ನೀವು ಅಧಿಕಾರ ಇರ್ತದೆ ಹೋಗುತ್ತೆ, ರೈತರಿಗೆ ಯಾವತ್ತೂ ತೊಂದರೆ ಕೊಡಬೇಡಿ. ಇವತ್ತು ನಾಲೆಗಳಿಗೆ ನೀರು ಬಿಟ್ಟಿಲ್ಲ, ಒಣಗ್ತಾ ಕುಂತೈತೆ. ನೀರನ್ನ ತಮಿಳ್ನಾಡು ಮಡಿಕೊಂಡಿದ್ದೀರಾ ನೀವು? ನೀವೇ ತಾನೇ ಹೇಳಿದ್ದು ಮೇಕೆದಾಟು ಪಾದಯಾತ್ರೆ ಮಾಡಿದ್ದು. ಯಾಕೆ ಮಾಡೋಕ್ಕಾಯ್ತಲ್ಲ ನಿಮ್ಮ ಕೈಲಿ? ಹೇಳೋದೊಂದು ಮಾಡೋದೊಂದು. ನಿಮ್ಗೆ ಅಧಿಕಾರ ಕೊಟ್ಟಿರೋದು ಒಳ್ಳೆ ಕೆಲಸ ಮಾಡಿ ಅಂತ ಸಮಯ ಅವಕಾಶ ಸಿಕ್ಕೈತಲ್ಲ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ನೀವು ನಡೆದಿರೋಂಥ ಘಟನೆ ನೋಡಿದ್ರೆ ಇದು ಸಂವಿಧಾನದ ವಿರುದ್ಧವಾಗಿ ರಾಜ್ಯ ಸರ್ಕಾರ ನಡೀತಾ ಇದೆ ನೋಡಿ. ಈಗಾಗಲೇ ಅವಿವೇಕಿ ರಾಜ್ಯ ಸರ್ಕಾರ ರೈತರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವರು ರಾಜಕೀಯ ತೆವಲಿಗೋಸ್ಕರ ರೈತರನ್ನ ಎತ್ಕಟ್ಟಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಕೂಡಲೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಒಂದು ಬಿಡದಿ ಅಲ್ಲ, ರಾಜ್ಯದ ಎಲ್ಲ
ತಾಲೂಕುಗಳು ಜಿಲ್ಲೆಯಿಂದ ರೈತ ಮುಖಂಡರುಗಳು ಮತ್ತು ರೈತರು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೊನೆಯದಾಗಿ ಈ ಕೂಡಲೇ ನೀವು ಏನು ಬಿಡದಿಲ್ಲಿ ಭೂ ಸ್ವಾಧೀನನ ಕೈ ಬಿಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಯಾವ ಜಿಲ್ಲೆಗೆ ಬಂದರೂ ಅವ್ರಿಗೆ ಗೆರವಾಗುವಂಥ ಕೆಲಸನ ನಾವು ಮಾಡ್ತೀವಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ರೈತರೇನೋ DK ಶಿವಕುಮಾರ್ ಅಂತ ಹೋಗಿದ್ದಿಲ್ಲ. ರೈತರ ಜಮೀನು ತನಕ DK ಶಿವಕುಮಾರ್ ಅವರು ಸರ್ವೆ ಅವರು ಮತ್ತು ಪೊಲೀಸ್ನವ್ರು ಕಳಿಸಿರಲ್ವಾ, ಅದರಿಂದ ರೈತರು ನಮ್ಮ ಜಮೀನಿಗೆ ಯಾಕೆ ಬಂದಿರೋದು ಅವ್ರು ಕೇಳೋದು. ರೈತರದ್ದೇನು ತಪ್ಪಿಲ್ಲ. ಈಗ DK ಶಿವಕುಮಾರ್ ಅಷ್ಟು ಕೇವಲಿದ್ರ 1400 ಕೋಟಿ ಆಸ್ತಿ ಮಾಡ್ತಾನಲ್ಲಪ್ಪ, ಆ ಜಮೀನನ್ನು ಫಸ್ಟು ರೈತರು ಬಿಟ್ಕೊಳ್ಳಿ. ಅವ ದುಡ್ಡ ಮಾಡಿಕೆ ಅವನೇ ತಿನ್ನಲಿ ದುಡ್ಡ. ನಮ್ಮ ರೈತರು ಜಮೀನು ಕೊಳ್ಳಿ ಅವ, ನಾವು ಕೇಳೋದು ಅಷ್ಟೇ. ಅದು ಬಿಟ್ಟು ರೈತರ ಜಮೀನಿಗೆ ಹೋಗಿ ರೈತರ ಮೇಲೆ ದಬ್ಬಳಕೆ ಮಾಡಿದ್ರೆ ಮುಂದೆ ಯಾವ ಜಿಲ್ಲೆಯಲ್ಲಿ ಬಂದು ಗೆರವಾದ ಮಾಡಲೇ ಮಾಡ್ತೀವಿ. ಅದು ಅಮಾನವೀಯ. ಯಾಕಂದ್ರೆ ರೈತರಿಗೆ ಸರ್ಕಾರ ಭೂಮಿ ಕಿತ್ಕೊಳ್ಳೋಕೆ ಹೋಗಿ ನಾವು ತಪ್ಪು ಮಾಡಿರೋರೇ ಸರ್ಕಾರದವರು. ಈಗ ಭೂಮಿ ಕಿತ್ಕೊಳ್ಳೋಕೆ ಹೋಗಿ ಅವ್ರಿಗೆ ಅಮಾನ್ಯವಾಗಿ ಯಾವ ಆದೇಶಕ್ಕೆ ನೋಟಿಸ್ ಕೊಟ್ಟಿದ್ರ ಸರ್ಕಾರ ನೋಟಿಸ್ ಕೊಟ್ಟು ರೈತರು ಏನಾದ್ರು ಒಪ್ಕೊಂಡಿದ್ರೆ ಸರ್ವೆ ಮಾಡಲಿ. ಏನೂ ಮಾಡದಂತೆ ಏಕಾಏಕಿ ಹೋಗಿ ಚೈನ್ ಹಿಡ್ಕೊಂಡು ಪೊಲೀಸ್ ದಬ್ಬಾಳಿಕೆ ಬಳಸ್ಕೊಂಡು ಈ ಥರ ಮಾಡ್ತಿರೋದು ಸರ್ಕಾರದ ಇದು ದೌರ್ಬಲ್ಯ. ಮುಂದೆ ಇದು ಈ ಥರ ಆದರೆ ರೈತರು ತುಂಬ ಖಂಡಿಸ್ತಾರೆ ಅನ್ನೋದಕ್ಕೆ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ